ಒಬ್ಬ ಸಾಧಕರು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ. ಗುರೂಜಿ, ಈ ಮಂತ್ರವನ್ನು ಎಷ್ಟು ಸಾರಿ ಜಪಿಸಬೇಕು? ಅವರು ಯಾವುದೋ ಒಂದು ಮಂತ್ರ ಕೇಳಿದರು. ಅವರು ಓಂ ಶ್ರೀಂ ಕ್ಲೀಂ ಮಹಾಕಾಳಿ ಮಮ ವಶ್ಯಂ ಕುರು ಕುರು ಅಮುಕಂ ಅಮುಕಂ ಮಮ ವಶ್ಯಂ ಕುರು ಜನಾಕರ್ಷಣ ಮಮ ವಶ್ಯಯ ಜನಾಕರ್ಷಣಂ ಕುರು ಕುರು. ಈ ಮಂತ್ರವನ್ನು ಎಷ್ಟು ಸಾರಿ ಜಪಿಸಬೇಕು? ಹೀಗೆ ಅನೇಕ ಜನ ಪ್ರಶ್ನೆ ಹಾಕಿದ್ದಾರೆ. ಮಂತ್ರದ ಜಪಸಂಖ್ಯೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಜನ ನನಗೆ ಪ್ರಶ್ನೆ ಹಾಕಿದ್ದಾರೆ. ಒತ್ತಡದಿಂದ ಅವರಿಗೆ ಉತ್ತರಿಸಲಿಕ್ಕೆ ಆಗ್ತಾ ಇದ್ದಿಲ್ಲ. ಪಾಪ, ನಿಮಗೆ ಆ ಕುತೂಹಲವನ್ನು ತನಿಸ್ಬೇಕು ಅಂದ್ಕೊಂಡು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಆದ್ಮೇಲೆ ನೀವು ಸಾಧನೆ ಮಾಡಿಕೊಳ್ಳೋ ಕಾಲಕ್ಕೆ, ಮಂತ್ರಗಳನ್ನ ಹೇಳೋ ಕಾಲಕ್ಕೆ ಮಿನಿಮಮ್ ಯಾವುದೇ ಮಂತ್ರವನ್ನು 21 ಸಾರಿ ಹೇಳಿ, ಅಥವಾ 54 ಸಲ ಹೇಳಿ, ಇಲ್ಲ 108 ಸಲ ಹೇಳಿ, ಇಲ್ಲ 111 ಸಲ ಹೇಳಿ. ಆದರೆ ಅತ್ಯಂತ ಪರಿಣಾಮಕಾರಿಯಾದ ಜಪಸಂಖ್ಯೆಗಳು 54 ಮತ್ತು 108. ಯಾಕೆ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಕೆಲವೊಂದು ದೈವಿಕ ಸಂಖ್ಯೆಗಳಂತೀವಿ ನಾವು. ದೈವಿಕ ಸಂಖ್ಯೆಗಳಂತೀವಿ 108, 10 ಬಿಟ್ಬಿಡ್ರಿ, 0 ಕನ್ಸಿಡರ್ ಆಗೋದಿಲ್ಲ. 108 9 ಬರ್ತದೆ. ಇವೆಲ್ಲ ಕೂಡಿಸಿದಾಗ 9 ಬರ್ತದೆ. 9 ಅತ್ಯುತ್ತಮವಾದ ದೈವಿಕ ಸಂಖ್ಯೆ. ಅದು ನಿಮ್ಮನ್ನು ಫ್ರೀಕ್ವೆನ್ಸಿ ಒಳಗೆ ಒಯ್ತದೆ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಒಳಗೆ. ಆದ ಕಾರಣ ಯಾವುದೇ ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕಾದ್ರೆ ಅನ್ಬೇಕಾದಾಗ 108 ಸಲ ಅನ್ಬೇಕು. ಆನಂತರ 108 ಆಗೋದಿಲ್ಲ ಅಂದರೆ 54 ಅನ್ನಿ ಅಂತ ಹೇಳ್ತಾರೆ. 54 ಯಾಕೆ ಅನ್ಬೇಕು? ಇಲ್ಲಿ ನೋಡಿ, 5 4 9 ಬಂತು. 5 4 9, ಅಲ್ಲಿ 108 9 ಬಂತು. ಇನ್ನು ದೈವಿಕ ಸಂಖ್ಯೆ ಒಳಗೆ 3 6 9 ಈ ಅಂಕಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಇನ್ನು ಮಿನಿಮಮ್ 21 ಸಲ ಅನ್ಬೇಕು ಅಂತ ಕೆಲವು ಮಂದಿ ಹೇಳ್ತಾರೆ. ಅಲ್ಲಿ ಕೂಡ ಏನಾಯ್ತು, 2 1 3 ಬಂತಲ್ಲಿ ಕೊನೆಯ ಸಂಖ್ಯೆ. 2 ಮತ್ತು 1 ಕೂಡಿ 3 ಬಂತು. ಈ ಸಂಖ್ಯೆಯೊಳಗೆ ಜಪ ಮಾಡಬೇಕು, 21 ಅಂಕಿ. ಇನ್ನು ಕೆಲವೊಂದು ಜಪಗಳ ಸಂಖ್ಯೆ 111 ಮಾಡಂತ ಹೇಳ್ತಾರೆ ಕೆಲವು ಮಂದಿ. 111 ಇಲ್ಲಿ ಏನಾಯಿತು, 1 1 1 3 ಆಯಿತು. 21 2 1 ಕೂಡಿದ್ರೆ 3, 111 ಅಂದರೆ 1 1 1 3 ಆಯಿತಾ. ಈ 3 ಅಥವಾ 9 ಸಂಖ್ಯೆ. 54 ಅಂದರೆ 9, 5 4 9, 108 ಅಂದರೆ 9 ಸಂಖ್ಯೆ ಕೊನೆಗೆ ಬರುವಂತೆ ಒಂದು ಮಂತ್ರ ಜಪ ಮಾಡಿ. ಇಲ್ಲ ಮಿನಿಮಮ್ ಯಾವುದೋ ಒಂದು ದಿನನಿತ್ಯ ಬಳಸಬೇಕಾದಪ್ಪ ಅಂದ್ರೆ 21 ಸಲ ಅಂದ್ರೆ ಸಾಕು ಅಂತ ಹೇಳಿದಾಗ ಅದು 2 1 ಅದು ಕೂಡ ನಡೀತದೆ. ಇಲ್ಲ 111, ಆದರೆ ಭಾಳ ಕನ್ಫ್ಯೂಷನ್ ಆಗುತ್ತೆ ಯಾವ ಮಂತ್ರ ಅನ್ಬೇಕು, ಏನಿಲ್ಲ, ಇಷ್ಟೇ. 21 ಹೇಳ್ರಿ ಅಥವಾ 111 ಹೇಳ್ರಿ, 3 ಕೊನೆಯ ಸಂಖ್ಯೆ ಬರುವ ಹಾಗೆ. ಆದರೆ ಎಲ್ಲಕ್ಕಿಂತ ಪ್ರಶಸ್ತವಾದ ಮಂತ್ರಪ್ಪ ಅಂತಂದರೆ 54, ಇಲ್ಲ ಅದ್ರ ಡಬಲ್ 108, 9 9 ಕೊನೆಯ ಅಂತಿಮ ಸಂಖ್ಯೆ ಎಲ್ಲ ಕೂಡಿಸಿದಾಗ ಇದು ಶ್ರೇಷ್ಠ. ತಿಳಿತಾ? ಸೊ ಸ್ವಲ್ಪ ನಿಮಗೆಲ್ಲ ಬೇಕಾಗಿರ್ತದೆ ಕರೆ, ಮಂತ್ರ ಜಪ ಮಾಡ್ಬೇಕಂತ ಹೊಂಡ್ತೀರಿ ಕರೆ, ಆದ್ರೆ ಭಾಳ ಅನ್ಬೇಕಾದ್ರೆ ಬೇಜಾರಾಗ್ತದೆ. ಯಾಕೆ ಸರ್ಕಸ್ಸು? 108 ಹೇಳ್ರಿ, 54 ಹೇಳ್ರಿ, 2 ಸಂಖ್ಯೆಗಳನ್ನ ಆರಿಸ್ಕೊಡ್ರಿ. ಕಮ್ಮಿ ಆಗುತ್ತೆ ಅಂದ್ಕೊಂಡು 21 ಆರಿಸ್ಕೋಬೇಡ್ರಿ. ಸೊ 54 ಮತ್ತು 108 ಸಂಖ್ಯೆಗಳಲ್ಲಿ ಯಾವುದೇ ಮಂತ್ರವನ್ನು ಜಪ ಮಾಡಿದರೆ ಬೇಗ ಸಿದ್ಧಿ ಆಗುತ್ತೆ, ಬೇಗ ಫಲಿತಾಂಶ ಸಿಗುತ್ತೆ. ಇದು ಯಾರೆಲ್ಲ ನೀವು ಮಂತ್ರಗಳನ್ನ ಯಾವ ಸಂಖ್ಯೆಯಲ್ಲಿ ಜಪಿಸಬೇಕು ಅಂತ ಕೇಳಿದಿರೋ ಅವರಿಗಾಗಿ ಈ ಉತ್ತರ. ಒಳ್ಳೆಯದಾಗಲಿ. ಶರಣು ಶರಣು.